ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯ ಅಂದ ತಕ್ಷಣ ನಮ್ಮೆಲ್ಲರಿಗೂ ಅತ್ಯಂತ ಒಂದು ಉತ್ಸಾಹ, ಅತ್ಯಂತ ನೆಮ್ಮದಿ ಅಂತಕ್ಕಂಥದ್ದು ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ಚಿರಂಜೀವಿಯಾಗಿರ್ತಕ್ಕಂಥ ಆಂಜನೇಯ ಒಂದು ಲೆಕ್ಕದಲ್ಲಿ ನೋಡೋಕ್ಕೆ ಹೋದರೆ ರಾಮದೇವರಿಗಿಂತ ದೊಡ್ಡವನು. ಅವನಷ್ಟು ಶಕ್ತಿ, ಅವನಷ್ಟು ಬಲಶಾಲಿ ಇಡೀ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿವಂತ ದೇವರು ಆಂಜನೇಯ ಸ್ವಾಮಿ. ಆಂಜನೇಯನ ನಾವು ಹನುಮಂತ ಅಂತೇಳಿ ಕರಿತೀವಿ. ಹುಟ್ಟುತ್ತಲೇ ಸೂರ್ಯನನ್ನೇ ಒಂದು ಹಣ್ಣು ಅಂತ ತಿನ್ನಕ್ಕೆ ಹೋದವನು ಆಂಜನೇಯ. ಮತ್ತು ಯಾರಿಗೂ ಕೇರ್ ಮಾಡಿರ್ತಕ್ಕಂಥ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥ ದೇವರು. ಶನಿ ಮಹಾತ್ಮನೇ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಿನ್ನ ಹಿಡಿತೀನಿ ಅಂಥೇಳಿ ಬಂದಾಗ ಆ ಮಹಾತ್ಮನಿಗೇ ಒಂದು ಸಲ ತನ್ನ ಬಾಲದ ಮೇಲೆ ಕೂತ್ಕೋ ಅಂಥೇಳಿ ಆ ಬೆಟ್ಟ ಈ ಬೆಟ್ಟ ಹಾರ್ತಾ ಆ ಬಾಲವನ್ನು ಅಲ್ಲಿ ಇಲ್ಲಿ ಹೊಡೆದು ಕೊನೆಗೆ ಇಲ್ಲಪ್ಪ ಸಾಕಾಯಿತು ನನಗೆ, ನಿನ್ನ ಸ್ತೋತ್ರವನ್ನು ಯಾರು ಪಠಣ ಮಾಡ್ತಾರೋ ಅವರಿಗೆ ನಾನು ಕಾಡಿಸೋಲ್ಲ ಅಂಥೇಳಿ ಆ ಶನಿ ಮಹಾತ್ಮ ಹೇಳ್ತಾನೆ. ಅಂತಹ ಒಂದು ವಿಶೇಷ ಶಕ್ತಿಯುಳ್ಳಂಥ ದೇವರು ಆಂಜನೇಯ ಸ್ವಾಮಿ. ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಅಂತ ನಾವು ಏನು ಹೇಳ್ತೀವಲ್ಲ, ಆ ರಾಮನ ಗುಣನಾಮವನ್ನು ಯಾರು ಪಠಣ ಮಾಡ್ತಾರೋ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾನೆ, ಬಂದ್ಬಿಡ್ತಾನೆ. ಯಾಕಂದರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಭಕ್ತ. ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತ ಹೇಳ್ತೀವಿ ನಾವು. ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾನೆ. ಆ ರಾಮನ ಪರಮ ಭಕ್ತನಾಗಿರ್ತಕ್ಕಂಥ ಆಂಜನೇಯನ ಒಂದು ಕೃಪೆ ಅಂತಕ್ಕಂಥದ್ದು ನಮ್ಮಲ್ಲಿ ಇದ್ದಾಗ ನಾವು ನಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲವನ್ನು, ಅಭಿವೃದ್ಧಿಯನ್ನು ಪಡ್ಕೋತೀವಿ. ತುಂಬ ಮುಖ್ಯವಾಗಿರ್ತಕ್ಕಂಥ ವಿಶೇಷ ವಿಚಾರ ಹೇಳ್ತೀನಿ ನಾನು ನಿಮ್ಗೆ ಇವತ್ತು. ನೋಡಿ, ಯಾವುದೇ ಒಬ್ಬ ತಾಂತ್ರಿಕನಾಗಲಿ ಮಾಂತ್ರಿಕನಾಗಲಿ ಆಂಜನೇಯನ ಪೂಜೆಯನ್ನು ಮಾಡೇ ಮಾಡ್ತಾನೆ. ಆಂಜನೇಯನಿಗೆ ಸರೆಂಡ್ರ್ ಆಗೇ ಆಗ್ತಾನೆ. ನಾನೆಷ್ಟೇ ದೊಡ್ಡ ಭಕ್ತ ಹಾಗೆ ಹೀಗೆ ಏನಂದರೂ ಕೂಡ ಆಂಜನೇಯನ ಮುಂದೆ ನಡೆಯುವಂಥದ್ದಲ್ಲ. ಯಾಕಂದರೆ ಯಂತ್ರೋದ್ಧಾರಕ ಹನುಮ, ಯಂತ್ರಕ್ಕೆ ಜೀವವನ್ನು ಕೊಡುವಂತಹ ಜೀವಾಂಜನೇಯ ಅವನು. ಮಂತ್ರಕ್ಕೆ ಜೀವ ಕೊಡ್ತಕ್ಕಂಥವನು. ಮಂತ್ರದಲ್ಲೇ ಇರುವಂತಹ ಜೀವ ಯಾವುದು ಅಂದರೆ ಆಂಜನೇಯ. ಹಾಗಾಗಿ ಈ ತಾಂತ್ರಿಕಕ್ಕೆ ಸಂಬಂಧಪಟ್ಟಂಗೆ ಆಂಜನೇಯ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ದೇವರು. ಇಂತಹ ಆಂಜನೇಯನ ಸ್ಮರಣೆಯನ್ನು ಮಕ್ಕಳು ಸಂಜೆಯ ಹೊತ್ತಲ್ಲಿ ಮಾಡಿದಾಗ ಆ ಮನೆಗೆ ಯಶಸ್ಸು, ಅಭಿವೃದ್ಧಿ, ಆ ಮಕ್ಕಳಿಗೆ ಒಳ್ಳೆಯ ಒಂದು ಬುದ್ಧಿಶಕ್ತಿ ಕೊಡುವಂತಹ ಒಂದು ದೇವರು ಯಾರು ಅಂದರೆ ಆಂಜನೇಯ. ಜೊತೆಗೆ ಆಂಜನೇಯನ ಒಂದು ಸ್ಮರಣೆ, ಆಂಜನೇಯನ ಒಂದು ಮಂತ್ರ, ತಂತ್ರ, ಯಂತ್ರದಿಂದ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ಎಂಥದೇ ಶತ್ರುಗಳಿದ್ರೂ ಕೂಡ ಅವರು ಬಂದು ಕಾಲು ಕೆಳಗಡೆ ಬೀಳ್ತಾರೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ದೇವರು. ಹಾಗಾಗಿ ಆಂಜನೇಯನ ಸ್ಮರಣೆಯನ್ನು ಭಜನೆಯ ರೂಪದಲ್ಲಿ ಸಾಯಂಕಾಲದ ಹೊತ್ತು ನಾವು ಮಾಡ್ತಾಯಿದ್ವಿ ಚಿಕ್ಕ ವಯಸ್ಸಿರಬೇಕಾದ್ರೆ. ಎಷ್ಟೋ ಭಜನೆಗಳಿದೆ ಆಂಜನೇಯನಿಗೆ. ಸೊ ಹಾಗಾಗಿ ಈ ಒಂದು ಆಂಜನೇಯನನ್ನು ನಾವು ಹನುಮ, ಮಾರುತಿರಾಯ, ಪವಮಾನ ಅಂತೆಲ್ಲ ಕರಿತೀವಿ. ವಿದ್ಯಾಭೂಷಣ ಶ್ರೀಗಳು ಪವಮಾನ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗೀತವನ್ನು ಆಂಜನೇಯನ ಮೇಲೆ ಹೇಳಿದ್ದಾರೆ. ಆ ಒಂದು ಸಂಗೀತ ಅಂತಕ್ಕಂಥದ್ದು ಆಂಜನೇಯನೇ ಎದ್ದು ನಮ್ಮ ಜೊತೆ ಇದ್ದಾನೇನೋ ಅನ್ನುವಷ್ಟು ಸಂತೋಷ ಆಗುತ್ತೆ ಅದನ್ನು ಕೇಳಿದಾಗ. ಸೊ ಇಂತಹ ಅದ್ಭುತವಾಗಿರ್ತಕ್ಕಂಥ ಆಂಜನೇಯನ ಒಂದು ಅಕ್ಷತೆ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಮ ಜೊತೆ ಎಂಥದ್ದೇ ಒಂದು ದೃಷ್ಟಿದೋಷ ಇರಲಿ, ಭೂತ ಪ್ರೇತ ಪಿಶಾಚಿಗಳ ಕಾಟ ಇರಲಿ, ಇಲ್ಲ ಯಾವುದೇ ಮಾಂತ್ರಿಕ ಏನೇ ಮಾಡಿಸಿರಲಿ, ಅದೆಲ್ಲವನ್ನು ತಡೆಯುತ್ತೆ. ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ನಮಗೆ ಕೊಡುತ್ತೆ. ಆಂಜನೇಯನ ಅಕ್ಷತೆ ಮನೆಯಲ್ಲಿ ಯಾವಾಗಲೂ ಇರಬೇಕು.
ಇದನ್ನು ತಯಾರಿಸೋ ವಿಧಾನ ಹೇಗೆ ಅಂತಕ್ಕಂಥದ್ದು ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡಿ, ವಿಶೇಷವಾಗಿ ಆಂಜನೇಯನಿಗೆ ಮಂಗಳವಾರ ಬಹಳ ವಿಶೇಷ ದಿನ. ಮಂಗಳವಾರದ ದಿವಸ ಆಂಜನೇಯ ಬಹಳ ವಿಶೇಷವಾಗಿ ಆ್ಯಕ್ಟಿವ್ ಆಗಿರ್ತಾನೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದ ದಿನ ನಾವು ಆ ಆಂಜನೇಯನ ಸ್ಮರಣೆಯನ್ನು ಮಾಡಿಕೊಂಡು ಸೂರ್ಯ ಉದಯ ಆಗುವ ಸಮಯದಲ್ಲಿ ಸುಮಾರು 5:45 6 ಸಮಯದಲ್ಲಿ ಒಂದು ಹಿಡಿ ಅಕ್ಕಿಯನ್ನು ತಗೋಬೇಕು. ಒಂದು ಹಿಡಿ ಅಕ್ಕಿ, ಆ ಅಕ್ಕಿ ಯಾವ ಥರ ಇರಬೇಕಪ್ಪ ಅಂದರೆ ತುದಿ ಮತ್ತು ಕೊನೆ ಎರಡು ಕಡೆನೂ ಚೂಪಾಗಿರಬೇಕು. ಸಂಪೂರ್ಣವಾಗಿರ್ತಕ್ಕಂಥ ಅಕ್ಕಿ ಅಂತ ಹೇಳ್ತೀವಿ ನಾವು, ತಾಂಡೂಲ ಅಂತ ಹೇಳಿ ಕರಿತೀವಿ. ಆ ಅಕ್ಕಿ ಒಂದು ಹಿಡಿಯನ್ನು ನಾವು ತಗೋಬೇಕು. ಪೂಜಾ ಸಾಮಗ್ರಿಗಳನ್ನ ನಾವು ಇಟ್ಕೋಬೇಕು. ಸಿಂಧೂರ ನಾವು ಇಟ್ಕೋಬೇಕು. ತುಪ್ಪವನ್ನು ಇಟ್ಕೋಬೇಕು. ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಕೋಬೇಕು. ಒಂದು ತೆಂಗಿನಕಾಯಿ, ಎಲೆ ಅಡಿಕೆ, ಏನಾದರೂ ಒಂದು ನೈವೇದ್ಯಕ್ಕೆ ಒಂದು ಬಾಳೆಹಣ್ಣಾಗಲಿ, ಒಂದು ಮೂಸಂಬಿ ಆಗಲಿ, ಒಂದು ಕಿತ್ತಳೆ ಹಣ್ಣಾಗಲಿ, ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ಒಂದು ಹಣ್ಣು, ಇಷ್ಟನ್ನು ನಾವು ಇಟ್ಕೊಂಡು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು. ನೋಡಿ, ಪೂಜೆಗಳು ಎಲ್ಲರೂ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ತಾರೆ. ಆದರೆ ಈ ಆಂಜನೇಯನ ಸಿದ್ಧಿಗೆ ನಾವು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು. ಕೂತ್ಕೊಂಡು ಮೊದಲಿಗೆ ಆಂಜನೇಯನ ವಿಗ್ರಹಕ್ಕೆ ವಿಶೇಷವಾಗಿ ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅಭಿಷೇಕ ಮಾಡಿ ಚೆನ್ನಾಗಿ ಒರೆಸಿ, ಒಂದು ಜನಿವಾರವನ್ನು ಹಾಕಿ, ಒಂದು ವಸ್ತ್ರವನ್ನು ಉಡಿಸಿ, ಗಂಧ, ಪುಷ್ಪ, ಅಕ್ಷತೆ, ಸಿಂಧೂರಗಳಿಂದ ಆಂಜನೇಯನಿಗೆ ಪೂಜೆಯನ್ನು ಮಾಡಿ, ಅಗರಬತ್ತಿಯಿಂದ ಧೂಪವನ್ನು ಕೊಟ್ಟು, ಒಂದು ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು. ನೈವೇದ್ಯ ಆರತಿ ಎಲ್ಲ ಆದಮೇಲೆ ಕ್ಷಮಾ ಪ್ರಾರ್ಥನಾ ಮಂತ್ರ ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯ ಶ್ರೀ ಮಹಾವೀರ ಹನುಮ ಪೂಜಾ ಕ್ರಿಯಾದಿಶು ಅಂತಕ್ಕಂಥ ಮಾರುತಿರಾಯನ ಕ್ಷಮಾ ಪ್ರಾರ್ಥನಾ ಮಂತ್ರವನ್ನು ಹೇಳಿಬಿಟ್ಟು ತದನಂತರ ಆ ವೀರಾಂಜನೇಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ. ಯಾವ ಮಂತ್ರ ಅಂದರೆ ಐಂ ಹ್ರೀಂ ಶ್ರೀಂ 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 ಕ್ಲೀಂ ಶ್ರೀಂ ವೀರಾಂಜನೇಯಾಯ ರಾಮಭಕ್ತಾಯ ಹೂಂ ಹೂಂ ಫಟ್ ಸ್ವಾಹ. ಈ ಮಂತ್ರವನ್ನು 1008 ಬಾರಿ ಹೇಳ್ತಾ ಒಂದು ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ತಾಮ್ರ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಒಂದಿಷ್ಟು ತುಪ್ಪವನ್ನು ಹಾಕಿ, ಸಿಂಧೂರವನ್ನು ಹಾಕಿ ಆ ಮಂತ್ರವನ್ನು ಹೇಳ್ತಾ ಕಲಿಸ್ತಾ ಇರಬೇಕು. 1008 ಸಲ ಮಂತ್ರವನ್ನು ಹೇಳಿ ಕಲಿಸಿದ್ದಾದಮೇಲೆ ಒಂದೊಂದು ಹಿಡಿ ತಗೊಂಡು, ಆ ಒಂದು ಹಿಡಿ ಎಷ್ಟಿದೆ ಅದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಗೊಂಡು ಆ ಮಂತ್ರವನ್ನು ಹೇಳ್ತಾ ಒಂದು ಬಟ್ಲಲ್ಲಿ ಈ ಒಂದು ಅಕ್ಷತೆಯನ್ನು ಹಾಕಿಡಬೇಕು. ಹಾಕಿಟ್ಟು ನೀವು ಪ್ರತಿದಿನ ಆ ವೀರಾಂಜನೇಯ ಸ್ವಾಮಿಗೆ ಪೂಜೆ ಮಾಡಬೇಕಾದ್ರೆ ಈ ಮಂತ್ರಾಕ್ಷತೆಯಿಂದನೇ ಪೂಜೆ ಮಾಡಬೇಕು. ಅಥವಾ ಯಾವುದೇ ಬೇರೆ ದೇವತೆಗಳಿಗೆ ಮಾಡಬೇಕಾದ್ರೂ ಅಕ್ಷತೆಯನ್ನು ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಮಂತ್ರಾಕ್ಷತೆಯನ್ನು ಒಂದು 4 ಕಾಳು ಮಂತ್ರಾಕ್ಷತೆಯನ್ನು ಒಂದು ಪಟ್ಟಣದಲ್ಲಿ ಕಟ್ಟಿ ನೀವು ಜೋಬಲ್ಲಿ ಇಟ್ಕೋಬೋದು. ಅಥವಾ ಒಂದು ಚೂರು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನೀವು ಯಾವುದೇ ಕೆಲಸಕ್ಕಾದರೂ ಹೋಗ್ಬೋದು. ಹೋದಾಗ ಅಲ್ಲಿ ಈ ವೀರಾಂಜನೇಯ ಮಂತ್ರ ನಾನು ಹೇಳಿದ್ದೀನಲ್ಲ, ಆ ಮಂತ್ರವನ್ನು ನೀವು ಚೆನ್ನಾಗಿ ಪಠಣೆ ಮಾಡ್ಕೊಂಡು ಹೋದರೆ ಸಕಲ ಕೆಲಸಗಳು ಕೂಡ ಸಿದ್ಧಿ ಆಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ, ತಂತ್ರ, ಯಂತ್ರ ಇದು. ಹಾಗಾಗಿ ಈ ಯಂತ್ರೋದರಕನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಮಂತ್ರಾಕ್ಷತೆಯನ್ನು ನೀವು ರೆಡಿ ಮಾಡಿ ಒಂದ್ಸಲ ಇಟ್ಕೊಂಡ್ಬಿಟ್ರೆ ಮನೆಯಲ್ಲಿ ನಿಮಗೆ ಎಲ್ಲ ಥರದ ಒಂದು ಶುಭ ಕೆಲಸಗಳಿಗೆ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೃಷ್ಟಿದೋಷಗಳಾಗಲಿ ತೊಂದರೆಗಳಾಗಲಿ ಇರೋದಿಲ್ಲ. ಈ ಅಕ್ಷತೆಯನ್ನು ನಿಮ್ಮ ಮನೆಯ ಮೂಲೆಯಲ್ಲಿ ಹಾಕ್ಬೋದು. ದೇವರಿಗೆ ಪೂಜೆ ಮಾಡಬೇಕಾದ್ರೆ ಹಾಕ್ಬೋದು.
ನೀವು ಒಂದು ಪಟ್ಟಣ ಕಟ್ಟಿ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು, ತಲೆ ಮೇಲೆ ಇಟ್ಕೊಂಡು ಹೋಗ್ಬೋದು. ಹೀಗಾಗಿ ಈ ಒಂದು ಆಂಜನೇಯನ ಒಂದು ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಳುವಂಥ ಒಂದು ತಂತ್ರವನ್ನು ಈ ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರದ ಮತ್ತು ಕ್ರಮದ ವಿಡಿಯೋವನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಕೊಡ್ತೀನಿ. ನಮಸ್ಕಾರ.